ಬಿಪಿ ನಿಯಂತ್ರಣಕ್ಕೆ 7 ಅದ್ಭುತ ಹಣ್ಣುಗಳು. ಹಲೋ ವೀಕ್ಷಕರೇ, ನಮಸ್ಕಾರ. ನಮ್ಮ ಚಾನೆಲ್ಗೆ ಸುಸ್ವಾಗತ. ಇವತ್ತಿನ ನಮ್ಮ ಟಾಪಿಕ್ ತುಂಬಾ ಮುಖ್ಯವಾದದ್ದು, ಯಾಕೆಂದರೆ ಇದು ಪ್ರತಿಯೊಬ್ಬರ ಆರೋಗ್ಯದ ಪ್ರಶ್ನೆ. ಬದಲಾಗುತ್ತಿರುವ ನಮ್ಮ ಜೀವನ ಶೈಲಿ, ಫಾಸ್ಟ್ ಫುಡ್ ಪ್ರೀತಿ, ಇವೆಲ್ಲ ಸೇರಿ ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತಿವೆ. ಕ್ಯಾನ್ಸರ್, ಮಧುಮೇಹ, ಬೊಜ್ಜು, ಈ ಮಾರಣಾಂತಿಕ ಕಾಯಿಲೆಗಳ ಪಟ್ಟಿಯಲ್ಲಿ ಈಗ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಅದೇ ಅಧಿಕ ರಕ್ತದೊತ್ತಡ, ಅಂದರೆ ಹೈ ಬಿಪಿ. ಬದಲಾದ ಜೀವನ ಶೈಲಿ, ಹೃದಯಾಘಾತದ ಅಪಾಯ. ಅಧಿಕ ರಕ್ತದೊತ್ತಡ, ಹೈ ಬಿಪಿ. ತಜ್ಞರು ಹೇಳುವ ಪ್ರಕಾರ ಬಿಪಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಇಂದಿನ ದಿನಗಳಲ್ಲಿ ಅನಿವಾರ್ಯ. ಇಲ್ಲವಾದರೆ ಇದು ಮೆದುಳಿನ ರಕ್ತಸ್ರಾವ ಮತ್ತು ಪಾರ್ಶ್ವವಾಯು, ಸ್ಟ್ರೋಕ್ ನಂತಹ ಅಪಾಯಗಳನ್ನು ಹೆಚ್ಚಿಸಬಹುದು. ಬಿಪಿಯನ್ನು ಸಂಪೂರ್ಣವಾಗಿ ಗುಣಪಡಿಸಲು ಆಗದಿರಬಹುದು, ಆದರೆ ಅದನ್ನು ಖಂಡಿತ ನಮ್ಮ ಹತೋಟಿಯಲ್ಲಿ ಇಡಬಹುದು. ಹೇಗೆ ಅಂತೀರಾ? ತಿಳಿದುಕೊಳ್ಳೋಣ. ಸರಿಯಾದ ಆಹಾರ ಪದ್ಧತಿ ಮೂಲಕ. ಕೆಲವು ಹಣ್ಣುಗಳು ಈ ನಿಟ್ಟಿನಲ್ಲಿ ನಮಗೆ ದೊಡ್ಡ ಸಹಾಯ ಮಾಡುತ್ತವೆ. ಹಾಗಾದರೆ ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುವ ಆ 7 ಅದ್ಭುತ ಹಣ್ಣುಗಳು ಯಾವುವು ಅಂತ ನೋಡೋಣ ಬನ್ನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಲಿಸ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿರುವುದು ಬಾಳೆಹಣ್ಣು. ಬಿಪಿ ಕಂಟ್ರೋಲ್ಗೆ ಇದೊಂದು ಪವರ್ ಹೌಸ್ ಅಂತ ಹೇಳಬಹುದು. ಕಾರಣ, ಬಾಳೆಹಣ್ಣಿನಲ್ಲಿರುವ ಅಧಿಕ ಪ್ರಮಾಣದ ಪೊಟ್ಯಾಷಿಯಂ ಅಂಶ. ಇದು ಹೇಗೆ ಕೆಲಸ ಮಾಡುತ್ತೆ? ನಮ್ಮ ದೇಹದಲ್ಲಿ ಸೋಡಿಯಂ, ಉಪ್ಪಿನ ಪ್ರಮಾಣ ಹೆಚ್ಚಾದಾಗ ಅದು ನೀರನ್ನು ಹಿಡಿದಿಟ್ಟುಕೊಂಡು ಬಿಪಿ ಹೆಚ್ಚಾಗುವಂತೆ ಮಾಡುತ್ತದೆ. ಆದರೆ ಪೊಟ್ಯಾಷಿಯಂ ಈ ಹೆಚ್ಚುವರಿ ಸೋಡಿಯಂ ಅನ್ನು ಮೂತ್ರಪಿಂಡಗಳ ಮೂಲಕ ಹೊರಹಾಕಲು ಸಹಾಯ ಮಾಡುತ್ತದೆ. ಇದರಿಂದ ರಕ್ತದೊತ್ತಡ ಕಡಿಮೆಯಾಗುತ್ತದೆ. ಲಾಭಗಳು: ವಿಟಮಿನ್ ಸಿ ಮತ್ತು ನಾರಿನಾಂಶದಿಂದ ಕೂಡಿದ ಈ ಹಣ್ಣು ಜೀರ್ಣಕ್ರಿಯೆ ಸುಧಾರಿಸಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಪ್ರತಿದಿನ ಒಂದು ಬಾಳೆಹಣ್ಣು ಸೇವಿಸಿದರೆ ರಕ್ತನಾಳಗಳಿಗೆ ಆರಾಮ ಸಿಗುತ್ತದೆ. ಬಿಪಿ ಸಮಸ್ಯೆ ಇರುವವರಿಗೆ ದಿನಕ್ಕೆ ಕನಿಷ್ಠ ಒಂದು ಬಾಳೆಹಣ್ಣು ತಿನ್ನುವುದು ತಜ್ಞರ ಶಿಫಾರಸು ಮಾಡುತ್ತಾರೆ. ಎರಡನೆಯದು ಬೆರಿ ಹಣ್ಣುಗಳು. ಸ್ಟ್ರಾಬೆರಿ, ಬ್ಲೂಬೆರಿ, ಹೀಗೆ ಯಾವುದೇ ಬೆರಿ ಇರಲಿ, ಇವು ಹೈ ಬಿಪಿ ಇರುವವರಿಗೆ ವರವೇ ಸರಿ. ಕಾರಣ, ಇವುಗಳಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು, ಆಂಟಿಆಕ್ಸಿಡೆಂಟ್ಸ್. ಇದು ಹೇಗೆ ಕೆಲಸ ಮಾಡುತ್ತೆ? ಈ ಆಂಟಿ ಆಕ್ಸಿಡೆಂಟ್ಗಳು ರಕ್ತನಾಳಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸಿ ರಕ್ತನಾಳಗಳನ್ನು ವಿಶ್ರಾಂತಿಗೊಳಿಸುತ್ತವೆ. ರಕ್ತದ ಹರಿವನ್ನು ಸುಧಾರಿಸುವುದರಿಂದ ಬಿಪಿ ನಿಯಂತ್ರಣಕ್ಕೆ ಬರುತ್ತದೆ. ಅಧ್ಯಯನ: ಒಂದು ಅಧ್ಯಯನದ ಪ್ರಕಾರ ಪ್ರತಿದಿನ 200 ಗ್ರಾಂ ಬೆರ್ರಿ ಸೇವನೆಯಿಂದ ಸಿಸ್ಟೋಲಿಕ್ ಬಿಪಿ ಸರಾಸರಿ 5 ಮೆಂಹೆಗ ಮಟ್ಟದಲ್ಲಿ ಕಡಿತವಾಗುತ್ತದೆ. ಜೊತೆಗೆ ಇದರಲ್ಲಿರುವ ನಾರಿನಾಂಶ ತೂಕ ಇಳಿಸಲು ಕೂಡ ಸಹಕಾರಿ. ಮೂರನೇ ಹಣ್ಣು ಕಿವಿ. ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಸಿ ಜೊತೆಗೆ ಇದರಲ್ಲೂ ಪೊಟ್ಯಾಷಿಯಂ ಪ್ರಮುಖ ಪೋಷಕಾಂಶವಾಗಿದೆ. ಪೊಟ್ಯಾಷಿಯಂ ಪಾತ್ರ: ಇದು ರಕ್ತನಾಳಗಳ ಗೋಡೆಯಲ್ಲಿರುವ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡಿ ರಕ್ತದೊತ್ತಡವನ್ನು ಸ್ಥಿರಗೊಳಿಸುತ್ತದೆ. ಇತರ ಲಾಭಗಳು: ಕಿವಿ ಹಣ್ಣು ಸ್ವಾಭಾವಿಕವಾಗಿ ಕಡಿಮೆ ಸೋಡಿಯಂ ಹೊಂದಿದೆ. ನಿಯಮಿತವಾಗಿ ಇದನ್ನು ಸೇವಿಸುವುದರಿಂದ ಉತ್ತಮ ರಕ್ತ ಸಂಚಾರಕ್ಕೆ ಸಹಾಯವಾಗುತ್ತದೆ. ಬಿಪಿ ನಿಯಂತ್ರಣದ ಜೊತೆಗೆ ಹೃದಯದ ಆರೋಗ್ಯವು ಸುಧಾರಿಸುತ್ತದೆ. ಟೇಸ್ಟಿ ಮತ್ತು ಆರೋಗ್ಯಕರವಾದ 4ನೇ ಹಣ್ಣು ಕಿತ್ತಳೆ. ಪೋಷಕಾಂಶಗಳು: ಕಿತ್ತಳೆ ಹಣ್ಣು ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿಯಿಂದ ಸಮೃದ್ಧವಾಗಿದೆ. ಬಿಪಿ ನಿಯಂತ್ರಣ: ಇದು ರಕ್ತನಾಳಗಳನ್ನು ವಿಸ್ತಾರಗೊಳಿಸಲು ಮತ್ತು ರಕ್ತದೊತ್ತಡವನ್ನು ಸಹಜವಾಗಿ ಇಳಿಸಲು ಸಹಾಯ ಮಾಡುತ್ತದೆ. ಪೊಟ್ಯಾಷಿಯಂ ಬಿಪಿ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದನ್ನು ನೆನಪಿಡಿ. ಹೃದಯದ ಆರೋಗ್ಯ: ಇದರಲ್ಲಿರುವ ನೈಸರ್ಗಿಕ ಸಿಹಿ ಮತ್ತು ನಾರಿನಾಂಶಗಳು ಹೃದಯದ ಆರೋಗ್ಯಕ್ಕೆ ಲಾಭಕರವಾಗಿದೆ. ಬೇಸಿಗೆಯಲ್ಲಿ ಹೆಚ್ಚು ಇಷ್ಟಪಡುವ ಮತ್ತು ಆರೋಗ್ಯಕ್ಕೆ ಒಳ್ಳೆಯ 5ನೇ ಹಣ್ಣು ಕಲ್ಲಂಗಡಿ. ಪ್ರಮುಖ ಅಂಶ: ಕಲ್ಲಂಗಡಿಯಲ್ಲಿರುವ ಸಿಟ್ರೋಲೈನ್ ಎಂಬ ಅಮೈನೋ ಆಮ್ಲ. ಇದು ಹೇಗೆ ಕೆಲಸ ಮಾಡುತ್ತೆ? ಈ ಸಿಟ್ರೋಲಿನ್ ರಕ್ತನಾಳಗಳನ್ನು ವಿಸ್ತಾರಗೊಳಿಸಿ ರಕ್ತ ಸಂಚಾರವನ್ನು ಸುಲಭಗೊಳಿಸುತ್ತದೆ. ಇತರ ಲಾಭಗಳು: ಇದರಲ್ಲಿ ನೀರಿನಂಶ ಅಧಿಕವಾಗಿದ್ದು ದೇಹಕ್ಕೆ ಉತ್ತಮ ಹೈಡ್ರೇಷನ್ ಒದಗಿಸುತ್ತದೆ. ಜೊತೆಗೆ ದೇಹದ ಚಯಾಪಚಯ ಕ್ರಿಯೆ, ಮೆಟಾಬಾಲಿಸಂ ಮತ್ತು ತೂಕ ನಿಯಂತ್ರಣಕ್ಕೂ ಸಹಕಾರಿ. ಬಿಪಿ ನಿಯಂತ್ರಣಕ್ಕೆ ತೂಕ ನಿರ್ವಹಣೆಯೂ ಮುಖ್ಯ. ಇಂಗ್ಲಿಷ್ನಲ್ಲಿ ಅನ್ ಆಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತಾರೆ. 6ನೇ ಹಣ್ಣು ಸೇಬು. ಇದು ಬಿಪಿ ನಿಯಂತ್ರಣಕ್ಕೂ ಸಹಕಾರಿ. ಏಕೆ? ಸೇಬಿನಲ್ಲಿಯೂ ಸಹ ಪೊಟ್ಯಾಷಿಯಂ ಹಾಗೂ ಉತ್ತಮ ಹೈಡ್ರೇಟಿಂಗ್ ಗುಣಗಳಿವೆ. ಪಾತ್ರ: ಪೊಟ್ಯಾಷಿಯಂ ಅಧಿಕವಾಗಿರುವುದರಿಂದ ಇದು ಸೋಡಿಯಂ ಪ್ರಮಾಣವನ್ನು ನಿಯಂತ್ರಿಸಿ ಬಿಪಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ.
ಸೇಬು ದೇಹದ ಹೈಡ್ರೇಷನ್ ಮಟ್ಟವನ್ನು ಉತ್ತಮಗೊಳಿಸಿ ಹೃದಯದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನೆನಪಿಡಿ, ಬಿಪಿ ನಿಯಂತ್ರಣಕ್ಕೆ ಕೇವಲ ಸೇಬು ಮಾತ್ರವಲ್ಲ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಹೊಂದಿರುವ ಧಾನ್ಯಗಳು ಮತ್ತು ತರಕಾರಿಗಳು ಉಪಕಾರಿ. ನಮ್ಮ ಲಿಸ್ಟ್ನ ಕೊನೆಯ 7ನೇ ಹಣ್ಣು ದ್ರಾಕ್ಷಿ. ಗುಣಗಳು: ದ್ರಾಕ್ಷಿಯಲ್ಲಿ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಗಳು, ಪೊಟ್ಯಾಷಿಯಂ ಮತ್ತು ನಾರಿನಾಂಶ ಪ್ರಮುಖ ಪ್ರಮಾಣದಲ್ಲಿರುತ್ತದೆ. ಪರಿಣಾಮ: ಈ ಸಂಯೋಜನೆಯು ರಕ್ತನಾಳಗಳ ಬಿಗಿತವನ್ನು ಕಡಿಮೆ ಮಾಡಿ ರಕ್ತನಾಳಗಳಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸಲು ಸಹಕಾರಿಯಾಗುತ್ತದೆ. ಇದರಿಂದ ಬಿಪಿ ನಿಯಂತ್ರಣ ಸುಲಭವಾಗುತ್ತದೆ. ದ್ರಾಕ್ಷಿಯನ್ನು ನಿಯಮಿತವಾಗಿ ಸೇವಿಸುವುದು ರಕ್ತದೊತ್ತಡ ನಿಯಂತ್ರಣಕ್ಕೆ ದೊಡ್ಡ ಸಹಾಯ ಮಾಡುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸುತ್ತಮುತ್ತ ಸಿಗುವ ಈ ಅದ್ಭುತ ಹಣ್ಣುಗಳು ರಕ್ತದೊತ್ತಡದಂತಹ ಮಾರಣಾಂತಿಕ ಸಮಸ್ಯೆಯನ್ನು ನಿಯಂತ್ರಣದಲ್ಲಿ ಇಡಲು ಎಷ್ಟು ಸಹಾಯಕವಾಗಿವೆ ಎಂದು. ಸ್ಕ್ರೀನ್ ಮೇಲೆ ಕಾಣಿಸಲಿ. ಪ್ರಮುಖವಾಗಿ ನೆನಪಿಡಿ, ಕೇವಲ ಹಣ್ಣುಗಳನ್ನು ತಿಂದರೆ ಸಾಲದು. ಬಿಪಿ ನಿಯಂತ್ರಣಕ್ಕೆ ಸೋಡಿಯಂ, ಉಪ್ಪು ಕಡಿಮೆ ಮಾಡಿ. ನಿಯಮಿತವಾಗಿ ವ್ಯಾಯಾಮ ಮಾಡಿ. ಒತ್ತಡವನ್ನು ನಿರ್ವಹಿಸಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ವೈದ್ಯರ ಸಲಹೆಯನ್ನು ತಪ್ಪದೇ ಪಾಲಿಸಿ. ಈ ಹಣ್ಣುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಂಡು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿದರೆ ಖಂಡಿತವಾಗಿಯೂ ನಿಮ್ಮ ರಕ್ತದೊತ್ತಡವನ್ನು ನೀವು ಹತೋಟಿಯಲ್ಲಿ ಇಡಬಹುದು. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.